ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಂದಿರುವಂತ ಜಾಗ ಬಂದು ತ್ರೇತಾ ಯುಗದಲ್ಲಿ ರಾಮ ಆಗಿರ್ಬೋದು, ದ್ವಾಪರ ಯುಗದಲ್ಲಿ ಪಾಂಡವರಾಗಿರ್ಬೋದು ಬಂದು ವಾಸ ಮಾಡಿದಂತ ಜಾಗ ಕರ್ಕೊಂಡ್ ಬಂದಿದ್ದೀನಿ. ಈ ಜಾಗದಲ್ಲಿ ಒಂದು ಕೊಳ ಇದೆ. ಈ ಒಂದು ಕೊಳದಲ್ಲಿ ವರ್ಷದ 365 ದಿನಾನೂ ಸಹ ನೀರ್ ಇದ್ದೇ ಇರುತ್ತೆ. ಎಂತ ಬರಗಾಲ ಬಂದರೂ ಸಹ ಇಲ್ಲಿ ನೀರು ಖಾಲಿ ಆಗಲ್ಲ. ಸೊ ಆ ಜಾಗ ಯಾವುದು ಅಂತಂದ್ರೆ ಕನಕಪುರದ ಹತ್ರ ವಸ್ತುರ್ಗ ಅನ್ನೋ ಒಂದು ಗ್ರಾಮದಲ್ಲಿರುವಂತ ಶ್ರೀ ರಾಮದೇವ್ರ ಬೆಟ್ಟ. ಇವಾಗ ನೋಡ್ತಿರೋ ಈ ಕೊಳ ವರ್ಷದ 365 ದಿನನೂ ನೀರ್ ಖಾಲಿ ಆಗದೆ ಇರುವಂತ ಕೊಳ. ಈ ಒಂದು ಕೊಳನ ನಮ್ಮೂರಲ್ಲಿ ಎಲ್ಲರೂ ಸೊಣೆ ಅಂತಾನೂ ಕರೀತಾರೆ. ಎಂತ ಬರಗಾಲ ಬಂದ್ರು ಇಲ್ಲಿ ನೀರು ಮಾತ್ರ ಖಾಲಿ ಆಗಲ್ಲ. ಅಂಡ್ ಇಲ್ಲಿ ಬರುವಂತ ಭಕ್ತಾದಿಗಳು ಈ ನೀರ್ನ ಬಳಸ್ಕೊಂಡು ಅಡ್ಗೆನೂ ಮಾಡ್ತಾರೆ. ಅಂಡ್ ಬೆಟ್ಟಕ್ಕೆ ಹತ್ತೋಗೋರು ಈ ನೀರ್ನ ಕುಡದೆ ಮೇಲಕ್ಕೆ ಹೋಗ್ತಾರೆ. ಮೇಲಕ್ಕೆ ಹೋಗೋಕಿನ ಮುಂಚೆ ಇಲ್ಲಿರೋ ನೀರ್ನ ಕುಡ್ದು ತಲೆಗೆ ಸ್ವಲ್ಪ ನೀರ್ನ ಎತ್ಸ್ಕೊಂಡು ಶುದ್ಧ ಮಾಡ್ಕೊಂಡು ಬೆಟ್ಟನ ಹತ್ತಾರೆ. ಯಾಕಂದ್ರೆ ಈ ನೀರು ಅಷ್ಟು ಪವಿತ್ರ ಅಂತ ಇಲ್ಲಿನ ಜನ ನಂಬ್ತಾರೆ. ಹೀಗಷ್ಟೇ ಆಂಜನೇಯ ಸ್ವಾಮಿಗೆ ಕೈ ಮುಗ್ದಿ ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಕೊಳದಲ್ಲಿ ನೀರು ಕುಡ್ದು ತಲೆಗೆ ನೀರು ಎರಚ್ಕೊಂಡು ಶುದ್ಧಿ ಮಾಡಿಕೊಂಡು ಬೆಟ್ಟ ಹತ್ತಾ ಇದೆ. ಬಟ್ ಬೆಟ್ಟ ಹತ್ತಕ್ಕಿಂತ ಮುಂಚೆ ನಿಮ್ಗೊಂದು ಪುಟ್ಟದಾದಂಥ ಒಂದು ಸ್ಟೋರಿನ ಹೇಳಬೇಕು. ಈ ಒಂದು ಬೆಟ್ಟಕ್ಕೆ ಶ್ರೀ ರಾಮದೇವ್ರ ಬೆಟ್ಟ ಅಂತ ಏನಕ್ಕೆ ಹೆಸರು ಬಂತು ಅಂತ. ಈ ಕತೆ ಸ್ಟಾರ್ಟ್ ಆಗೋದು ರಾಮಾಯಣದ ಕಾಲದಲ್ಲಿ. ರಾಮ ಲಕ್ಷ್ಮಣ ಸೀತೆ ಎಲ್ರೂ ವನವಾಸಕ್ಕೆ ಬರ್ತಾರೆ. ಈ ವನವಾಸಕ್ಕೆ ಬಂದಾಗ ಮಹಾರಾಷ್ಟ್ರದ ನಾಸಿಕ್ ಅನ್ನೋ ಒಂದು ಜಾಗದಲ್ಲಿ ರಾವಣ ಸೀತೆನ ಅಪಹರಿಸ್ತಾರೆ. ಅದಾದ್ಮೇಲೆ ರಾಮ ಲಕ್ಷ್ಮಣ ಸೀತೆ ನೋಡ್ಕೊಂಡು ಬರ್ಬೇಕಾದಾಗ ಅವ್ರಿಗೆ ಗೊತ್ತಾಗುತ್ತೆ ಸೀತೆ ಶ್ರೀಲಂಕದಲ್ಲಿದ್ದಾರೆ ಅಂತ. ಅದಾದ ನಂತರ ಅವ್ರು ಜರ್ನಿ ಮಾಡಬೇಕಾದಾಗ ರಾಮನಗರದ ಬೆಟ್ಟದಲ್ಲಿ ಹಾಗೂ ಈ ಒಂದು ವಸ್ತುರ್ಗದಲ್ಲಿರುವಂಥ ಈ ಬೆಟ್ಟದಲ್ಲಿ ಒಂದು ದಿನ ವಾಸ ಮಾಡ್ತಾರೆ. ಈ ವಾಸ ಮಾಡೋ ಟೈಮಲ್ಲಿ ಈ ಬೆಟ್ಟದಲ್ಲಿ ಕಾಕಾಸುರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ. ಅವನ 4 ಕೈಗಳಲ್ಲಿ ಆಯುಧಗಳನ್ನ ಹಿಡಿದು ಶ್ರೀರಾಮಚಂದ್ರ ಸಂಹಾರ ಮಾಡ್ತಾರೆ. ಅದಾದ್ಮೇಲೆ ಈ ಒಂದು ರಾಮನಿಗೆ ಶ್ರೀ ಚತುರ್ಭುಜ ರಾಮಚಂದ್ರ ಸ್ವಾಮಿ ಅಂತ ಒಂದು ಹೆಸರು ಬರುತ್ತೆ. ನೀವೇನು ಅಲ್ಲಿಂದ ಎಂಟ್ರಿ ತಗೊಂಡ ತಕ್ಷಣ ಇಲ್ಲೊಂದು ಶನಿಮಹಾತ್ಮನ ಟೆಂಪಲ್ ಸಿಗುತ್ತೆ. ಬಟ್ ನಾವೆಲ್ಲ ಚಿಕ್ಕ ಹುಡುಗರಲ್ಲಿದ್ದಾಗ ಇಲ್ಲೊಂದು ಗರ್ಭಗುಡಿ ಇತ್ತು. ಆ್ಯಂಡ್ ಎಂಟ್ರಿ ಆದ ತಕ್ಷಣ ಇಲ್ಲಿ ಕೈ ಮುಗಿದು ಪೂಜೆ ಮಾಡಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬೆಟ್ಟನ ಹತ್ತಾ ಇದ್ವಿ. ಬಟ್ ಇದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ವಿಷಯ ತಿಳಿಸ್ಬೇಕು. ಅದ್ರ ಹಿಂದೆ ಇರುವಂಥ ಈ ಒಂದು ಮರ ಏನಿದೆ ಇದು ತುಂಬಾನೇ ವಿಶೇಷವಾದಂಥ ಮರ, ಎಲ್ಲೂ ಬೆಳೆಯಲ್ಲ. ಸೊ ಈ ಒಂದು ಬೆಟ್ಟದಲ್ಲಿದೆ. ಆ್ಯಂಡ್ ಇದ್ರ ಸುಮಾರು ಒಂದು ನನಗೆ ಗೊತ್ತಿರೋ ಪ್ರಕಾರ ಒಂದು 50 ವರ್ಷಗಳ ಹಿಂದಿನ ಮರ ಇದು. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಇಲ್ಲಿ ಯಾವುದೇ ರೀತಿಯಾದಂಥ ಮೆಟ್ಟಿರಲಿಲ್ಲ. ಬಟ್ ಈಗ ನೋಡ್ರಿ ನೀವೇ ಫುಲ್ಲು ಮೆಟ್ಲಿದೆ ಅಲ್ಲಿಂದ ಇಲ್ಲಿವರೆಗೂ. ಯಾಕೆಂದರೆ ವಯಸ್ಸಾದವ್ರಿಗೆ ತುಂಬ ತೊಂದರೆ ಆಗುತ್ತೆ. ಆ್ಯಂಡ್ ಅದು ಅಲ್ಲದೆ ಬರೀ ಬಂಡೆ ಇದ್ರೆ ಜಾರು ಬೀಳೋ ಸಾಧ್ಯತೆಯನ್ನು ತುಂಬ ಜಾಸ್ತಿ ಇರುತ್ತೆ. ಇದಲ್ಲದೆ ಚಿಕ್ಕ ವಯಸ್ಸಲ್ಲಿ ಈ ಬೆಟ್ಟ ಎಷ್ಟು ಫೇವ್ರೆಟ್ ಸ್ಪಾಟ್ ಅಂತಂದ್ರೆ ಮನೇಲಿ ಜಗಳ ಮಾಡ್ಕೊಂಡಾದ್ರೂ ಈ ಒಂದು ಬೆಟ್ಟನ ಹತ್ಬಿಡ್ತಾ ಇದ್ವಿ. ಆಗ 2ರಿಂದ 3 ಸಲ ಹತ್ತಿಳಿದ್ರೂ ಸುಸ್ತಾಯ್ತಿರ್ಲಿಲ್ಲ. ಬಟ್ ಆದರೆ ಈಗ ಆಗಲ್ಲ. ಏಜ್ ಆಗ್ತಾ ಆಗ್ತಾ ಸುಸ್ತಾಗುತ್ತೆ. ಅದು ಅಲ್ಲದೆ ಇವಾಗೆಲ್ಲ ಸ್ವಲ್ಪ ಫಿಟ್ನೆಸ್ ಲೆವೆಲ್ ಕಮ್ಮಿ. ಹಾಗಾಗಿ ನೀವೇನಾದರೂ ಬೆಟ್ಟ ಹತ್ಕೊಂಡು ಬಂದ ತಕ್ಷಣ ಈ ಫಸ್ಟ್ ಸಿಗುವಂಥ ಬಂಡೆಯಲ್ಲಿ ಒಂದು ಶಾಸನ ಇದೆ, ಅದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡ್ಬೋದು ಈ ಶಾಸನ ಎಲ್ಲ ಅಳಿಸೋಗ್ತಿದೆ. ಯಾಕಂದರೆ ಸುಮಾರು ಒಂದು 500ರಿಂದ 600 ವರ್ಷಗಳ ಹಿಂದೆ ಕೆತ್ತನೆ ಮಾಡಿರುವಂಥದ್ದು ಈ ಒಂದು ಶಾಸನ. ಈಗ ರೀಸೆಂಟಾಗಿ ಅಷ್ಟೇ ಮೈಸೂರು ವಿಶ್ವವಿದ್ಯಾಲಯದಿಂದ ಒಬ್ರು ಬಂದು ಇದನ್ನು ರಿಸರ್ಚ್ ಮಾಡಿ ಆ್ಯಂಡ್ ಇದು ಸುಮಾರು ಒಂದು 500ರಿಂದ 600 ವರ್ಷಗಳ ಹಿಂದಿನ ಶಾಸನ ಅಂತಲೂ ಸಹ ಪೇಪರಲ್ಲಿ ಪಬ್ಲಿಷ್ ಆಗಿದೆ. ಅದನ್ನು ತೋರಿಸ್ತೀನಿ ನೋಡಿ. ಹೀಗಷ್ಟೇ ನೋಡೋಲ್ಲ ಶಾಸನನ. ಈ ರೀತಿಯಾದಂಥ ಶಾಸನ ಸುಮಾರಿದೆ ಇನ್ನೂ. ಬಟ್ ಅದರಲ್ಲಿ ಕೆಲವೊಂದು ಭೂಮಿಯೊಳಗೆ ಊತೋಗಿದೆ, ಕೆಲವೊಂದು ಕಣ್ಮರೆ ಆಗಿದೆ. ಬಟ್ ಸಿಕ್ಕಿರೋದ್ರಲ್ಲಿ ಕೆಲವೊಂದು ಸಾಕ್ಷಿನ ಹುಡುಕಿ ಅದನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಆ ಕಡೆಯಿಂದ ಈ ಕಡೆ ಬಿದ್ರು ಎಲ್ಲ ಬ್ರಾಂಚ್ ಎಲ್ಲ ಜಾಯಿನ್ ಆಗಿ ಒಂಥರ ಆರ್ಚ್ ಟೈಪಲ್ಲಿದೆ. ಇನ್ನೇನೋ ನಾವು ಸ್ವಲ್ಪ ಗ್ರೀನರಿ ಇದ್ದಿದ್ರೆ ನಿಮ್ಗೆ ಇನ್ನೂ ನೋಡಕ್ಕೆ 2 ಕಣ್ಣು ಸಾಲಾಗ್ತಿರ್ಲಿಲ್ಲ. ಅಷ್ಟು ಸಕ್ಕತ್ತಾಗಿರ್ತಿತ್ತು ಈ ಜಾಗ. ನಾವೆಲ್ಲ ಅವಾಗೆಲ್ಲ ಇಲ್ಲೇ ಕುತ್ಕೊಂಡು
ಆರಾಮಾಗೆ ಎಂಜಾಯ್ ಮಾಡ್ಕೊಂಡಿರ್ತಿದ್ವಿ. ವಾವ್, ಸುಮಾರು ದಿನಗಳಾದ್ಮೇಲೆ ಈ ಜಾಗ ಬಂದಿರೋದು ಸಕ್ಕತ್ತಾಗಿದೆ. ಈ ಬೆಟ್ಟದಲ್ಲಿ ಇನ್ನೂ ಸುಮಾರು ವಿಶೇಷಗಳಿದೆ, ಅದನ್ನ ತಿಳಿಸ್ತೀನಿ. ಸೊ ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ. ಆ್ಯಂಡ್ ಈಗ ನಾನು ಹತ್ತಿರ ಇರುವಂಥ ಜಾಗ ಬಂದು ತೋರಿಸ್ತೀನಿ ಬನ್ನಿ. ಕ್ರೇಜಿ ಆಗಿದೆ ಅಲ್ವಾ? ಯಾರು ಇಲ್ಲ ಗೈಸ್, ಒಬ್ಬನೇ ಬೆಟ್ಟ ಹತ್ತಾ ಇದ್ದೀನಿ. ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಭಯ ಐತೆ, ಯಾಕೆಂದರೆ ಇಲ್ಲಿ ನಾನು ನೋಡೋ ಮಟ್ಟಿಗೆ ಯಾವುದು ಪ್ರಾಣಿ ಇಲ್ಲ. ಎಲ್ಲರೂ ಜನಗಳು ಹೇಳೋ ಪ್ರಕಾರ ಆದರೆ ಇಲ್ಲಿ ಮಟ್ಕ ಕರಡಿ ಅವೆಲ್ಲ ಐತೆ ಅಂತ ಹೇಳ್ತಾರೆ, ಬಟ್ ನಾನು ಯಾವತ್ತೂ ನೋಡಿಲ್ಲ. ಸೊ ಆದರೂ ಧೈರ್ಯದ ಮೇಲೆ ಹತ್ತಾ ಇದ್ದೀನಿ. ಈ ಒಂದು ಬೆಟ್ಟದಲ್ಲಿ ಸುಮಾರು ಕೋಟೆಗಳಿದೆ. ಅದರಲ್ಲಿ ನಾನು ನೋಡಿದ ಮಟ್ಟಿಗೆ ಒಂದು 3-4 ಕೋಟೆ ಇದೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇವೆಲ್ಲ ಕೋಟೆಗಳೇ. ಆ್ಯಂಡ್ ಇದ್ರ ಮಧ್ಯೆ ದಾರಿ. ಆ್ಯಂಡ್ ಈ ಕೋಟೆಗಳನ್ನ ಯಾರಪ್ಪ ಆಳ್ತಿದ್ರು ಅಂದರೆ, ಸುಮಾರು 500-600 ವರ್ಷಗಳ ಹಿಂದೆ ತಗೊಳ್ಳೋದಾದರೆ ಪಾಳ್ಯಗಾರರು ಈ ಒಂದು ಕೋಟೆನ ಆಳ್ತಾ ಇದ್ರು. ಆ್ಯಂಡ್ ಈ ಕೋಟೆನ ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅಂದರೆ, ಯೂಶಲಿ 2 ವಿಷಯಕ್ಕೆ. ಒಂದು, ಇಲ್ಲಿ ಕಾವಲಿಗಾಗಿ, ಇನ್ನೊಂದು ಯಾರಾದರೂ ಯುದ್ಧಕ್ಕೆ ಬಂದರೆ ಇಲ್ಲಿಂದನೇ ಅವ್ರನ್ನ ಅಟ್ಯಾಕ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಕೋಟೆಗಳನ್ನ ಕಟ್ಕೊಂಡು ಇಲ್ಲೇ ಆಳ್ವಿಕೆ ನಡೆಸ್ತಾ ಇದ್ರು. ಆ್ಯಂಡ್ ಈ ಜಾಗ ಎಲ್ಲ ಏನಿದೆ ಅವಾಗೆಲ್ಲ ಕೋಟೆ ಜಾಗ. ಅಲ್ಲ ಮೂಲೆಯಲ್ಲಿ ನಿಮ್ಗೆ ಕಾಣಿಸ್ಬೋದು, ಅದು ಫುಲ್ಲು ಇನ್ನೂ ಹೈಟ್ ಇತ್ತು. ಬಟ್ ಈಗ ಗೊತ್ತಲ್ಲ, ಪ್ರಕೃತಿ ವಿಕೋಪಕ್ಕೆ ಏನೂ ಸಹ ಉಳಿಯಲ್ಲ ಅನ್ನೋದಕ್ಕೆ ಇದನ್ನು ಸಾಕ್ಷಿ. ಎಲ್ಲ ನಾಶ ಆಗೋಗೈತೆ. ಆ್ಯಂಡ್ ನೋಡ್ಬೋದು, ದಾರಿ ಮಾತ್ರ ಭಯಂಕರವಾಗಿದೆ. ನೋಡಿ, ಅಲ್ಲೊಂದು ತೋರಿಸ್ನಲ್ಲ ಕೋಟೆ, ಅದೇ ಥರದ್ದು ಮತ್ತೊಂದು ಕೋಟೆ ಇದು. ಆ್ಯಂಡ್ ಇದೂ ಸಹ ಮತ್ತೊಂದು ಕೋಟೆ. ಆ್ಯಂಡ್ ಈ ಥರ ಸುಮಾರು ಕೋಟೆ ಇದೆ. ಅದಕ್ಕೆ ಇದನ್ನ ಏನು ಈ ಕೋಟೆಗಳನ್ನ ಏನಂತಾರೆ, ದುರ್ಗ ಅಂತಾರೆ. ಈ ದುರ್ಗದಿಂದ ಹೋಗಿ ಸೇರಿರುವಂಥ ಊರು, ಅದಕ್ಕಾಗಿ ನಮ್ಮೂರನ್ನ ಹೊಸದುರ್ಗ ಅಂತ ಕರೀತಾರೆ. ಈಗಷ್ಟೇ ನೋಡಿದ್ರಲ್ಲ, ನಮ್ಮೂರಲ್ಲಿ ಸುಮಾರು 4-5 ಕೋಟೆಗಳನ್ನ ತೋರಿಸಿದ್ದೀನಿ. ಎಲ್ಲ ಚಿಕ್ಕ ಚಿಕ್ಕ ಕೋಟೆಗಳು. ಆ್ಯಂಡ್ ಈ ಕೋಟೆಗಳು ಕೆಲವೊಂದು ಉಳಿದಿದೆ, ಕೆಲವೊಂದು ನಾಶ ಆಗೋಗೈತೆ. ಅದಲ್ಲದೆ ಈಗ ನಾನು ನಿಂತಿರೋ ಸ್ಪಾಟೂ ಸಹ ಕೋಟೆ ಇದ್ದಂಥ ಜಾಗನೇ, ಬಟ್ ಎಲ್ಲ ನಾಶ ಆಗೋಗೈತೆ. ನೋಡ್ಬೋದು, ಕೆಲವೊಂದಷ್ಟು ಪಾರ್ಟ್ ಮಾತ್ರ ಉಳಿದಿದೆ, ಸ್ಟೇಜಸ್ಸು. ಆ್ಯಂಡ್ ಈ ಕೋಟೆಗಳ ಇತಿಹಾಸ ಹೇಳ್ಬೇಕಂದ್ರೆ, ಸುಮಾರು 500-600 ವರ್ಷಗಳ ಹಿಂದೆ ಇಲ್ಲಿದ್ದಂಥ ಪಾಳ್ಯಗಾರರು ಈ ಕೋಟೆನ ಆಳ್ತಿರ್ತಾರೆ. ಅದಲ್ಲದೆ ಇದಿಷ್ಟೂ ಯಾರ ಆಧೀನದಲ್ಲಿತ್ತು ಅಂತಂದರೆ, ಮೈಸೂರು ಒಡೆಯರ್ ರಾಜರ ಕೈಯಲ್ಲಿತ್ತು. ಆ್ಯಂಡ್ ಅವರೇ ಈ ಜಾಗನೆಲ್ಲ ಆಳ್ತಾ ಇದ್ರು. ಅದಕ್ಕೆ ಸಾಕ್ಷಿನೇ ಈ ಒಂದು ಗಂಡಬೇರುಂಡ ಚಿತ್ರ. ಅಂತೂ ಇಂತೂ 2 ಸ್ಟೆಪ್ನ ಮುಗಿಸ್ಕೊಂಡು 3ನೇ ಹಂತಕ್ಕೆ ಬಂದಿದ್ದೀವಿ. ಇದೇ ಆ 3ನೇ ಎಂಟ್ರಿ. ಎಷ್ಟು ಸಕ್ಕತ್ತಾಗಿದೆ ನೋಡಿ, ಯಾರೊಬ್ಬರು ಇಲ್ಲ. ಅದಕ್ಕೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿದೆ ಈ ಜಾಗ. ಇಲ್ಲಾಂದರೆ ಜನಜಂಗುಳಿ ಇದ್ರೆ ಜಾಸ್ತಿ ಸೌಂಡ್ ಅವ್ರದ್ದೇ ಇರ್ತಿದೆ. ಬಟ್ ಆದರೂ ಭಯ ಆಗುತ್ತೆ, ಸಣ್ಣ ಪುಟ್ಟ ಪ್ರಾಣಿಗಳು ಓಡಾದ ತಕ್ಷಣ. ನಾವು ಆ ಕಡೆಗೆ ಹೋಗ್ಬೇಕು. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಅಲ್ಲಿ ಕಾಣಿಸ್ತಿದೆಯಾ ಕಲ್ಲು, ಅದರ ವಿಶೇಷತೆನ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನೀವು ನೋಡ್ತಿರೋದೇ ಗಾಣದ ಕಲ್ಲು ಅಂತ. ದ್ವಾಪರ ಯುಗದಲ್ಲಿ ಪಾಂಡವರೆಲ್ಲ ವನವಾಸದಲ್ಲಿದ್ದಾಗ ಈಗಿನ ಭೀಮಗಂಡಳ್ಳಿ ಅನ್ನೋ ಒಂದು ಜಾಗಕ್ಕೆ ಬರ್ತಾರೆ. ಅದರಲ್ಲಿ ಭೀಮನ್ಗೆ ತುಂಬಾನೇ ಹೊಟ್ಟೆ ಹಸ್ತಿರುತ್ತೆ. ಆಗ ಭೀಮಗಂಡಳ್ಳಿ ಅನ್ನೋ ಜಾಗದಲ್ಲಿ ಗಾಣದಿಂದ ಎಣ್ಣೆನ ತೆಗಿತಾ ಇರ್ತಾರೆ. ಅದರಿಂದ ಬರುವಂತ ತಿಂಡಿ ಪದಾರ್ಥನ ಭೀಮ ಕೇಳ್ತಾನೆ. ಆಗ ಅಲ್ಲಿರೋ ಜನರು ಕೊಡಲ್ಲ. ಕೋಪ ಬಂದಂತ ಭೀಮ ಅಲ್ಲೇ ಇದ್ದಂತ ಒಂದು ಕಲ್ಲನ್ನ ತೂರಿ ಕೋಪದಿಂದ ಎಸಿತಾನೆ. ಆ ಒಂದು ಕಲ್ಲು ಈ ಒಂದು ಜಾಗಕ್ಕೆ ಬಂದು ಬೀಳುತ್ತೆ. ಅದಾದ್ಮೇಲಿಂದ ಈ ಒಂದು ಕಲ್ಲಿಗೆ ಗಾಣದ ಕಲ್ಲು ಅಂತ ಈ ಗಾಣ್ ಕಲ್ನ ಮತ್ತೊಂದು ವಿಶೇಷತೆ ಏನಂತಂದ್ರೆ, ನೀವು ಇವಾಗ ನೋಡ್ಬೋದು, ಅಲ್ಲೊಂದು ಸಂಧಿ ಕಾಣಿಸ್ತಿದೆಯಲ್ಲ. ಸೊ ಈ ಒಂದು ಸಂಧಿಲಿ ನುಗ್ಗಿ ಏನಾದ್ರೂ ಮನ್ಸಲ್ಲಿ ಹರಕೆ ಹೊತ್ಕೊಂಡ್ರೆ ಎಲ್ಲವೂ ಒಳ್ಳೇದಾಗತ್ತೆ ಅನ್ನೋದು ಒಂದು ವಾಡಿಕೆ ಇದೆ. ಆ್ಯಂಡ್ ಜನರು ಈಗಲೂ ಸಹ ಅದನ್ನ ನಂಬ್ತಾರೆ. ಆ್ಯಂಡ್ ಇದಿಷ್ಟು ದೊಡ್ಡ ಕಲ್ಲು ಯಾವ ಸಪೋರ್ಟ್ನಲ್ಲಿ ನಿಂತಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡ್ಬೋದು,
ಇಷ್ಟು ದೊಡ್ಡ ಕಲ್ಲು, ಜಸ್ಟ್ ಇದು ಆಲ್ಮೋಸ್ಟ್ ಅದ್ರಲ್ಲಿ ಒಂದು ಕಾಲ್ ಭಾಗನೂ ಇಲ್ಲ. ಈ ಒಂದು ಚಿಕ್ಕ ಕಲ್ಲಿನ ಸಹಾಯದಿಂದ ಇಷ್ಟು ದೊಡ್ಡ ಕಲ್ಲು ನಿಂತಿದೆ. ಇಲ್ಲಿಂದ ನಾನು ನೆಕ್ಸ್ಟ್ ಹೋಗ್ತಿರೋದು ಅದೇ ಬೆಟ್ಟದ ಟಾಪ್ಗೆ. ಸುಮಾರು 3/4 ಗಂಟೆ ಟ್ರೆಕ್ ಮಾಡಿದ್ಮೇಲೆ ಆ್ಯಂಡ್ ಟಾಪ್ಗೆ ಹೋಗ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಬೆಟ್ಟಕ್ಕೆ ಬಂದು ಸುಮಾರು ವರ್ಷಗಳೇ ಆಯಿತು. ಫೈನಲಿ ಗಾಣದ ಕಲ್ಲು ನೋಡಿಕೊಂಡು ಮುಂದೆ ಬಂದರೆ, ಈ ಒಂದು ದಾರಿಲಿ ಹೋದರೆ ಇಲ್ಲೊಂದು ಏನು ಕೇವ್ಸ್ ಇದೆ, ಅಂದರೆ ಗುಹೆ ಇದೆ. ಸುಮಾರು 7 ಗುಹೆಗಳಿರೋದು. ಒಂದೊಂದು ಗುಹೆನೂ ಒಂದೊಂದು ಜಾಗದ ಕಡೆ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಈಗ ಆ ಗುಹೆ ಹತ್ರಕ್ಕೆ ಹೋಗಿ ತೋರಿಸೋಷ್ಟು ಏನೋ ಜಾಗ ಈಗಿಲ್ಲ, ಯಾಕಂದರೆ ಇಲ್ಲೆಲ್ಲ ಸತ್ತೆ ಬೆಳ್ಕೊಂಡಿದೆ. ಮೋರ್ ಓವರ್ ಅಲ್ಲಿ ತುಂಬಾ ಬಾವಲಿಗಳಿದೆ ಆ್ಯಂಡ್ ಕರಡಿ ಸಹ ಇರ್ಬೋದು. ಹಾಗಾಗಿ ಆ ಜಾಗಕ್ಕೆ ಹೋಗ್ತಿಲ್ಲ ಆ್ಯಂಡ್ ಡೈರೆಕ್ಟ್ ಬೆಟ್ಟನ ಹತ್ತೋಣ. ನೋಡ್ಬೋದು ಏಕಶಿಲಾ ಬಂಡೆ. ಹಾಂ, ಸೊ ಈ ಬಂಡೆಯ ಟಾಪ್ ಮೇಲೆ ನಾವು ಹೋಗೋದೀಗ. ಆ್ಯಂಡ್ ಈ ದಾರಿ ನೋಡಿ, ಒಂದ್ಸಲ ಯಾರಾದರೂ ಈ ಒಂದು ವಿಡಿಯೋನ ಬೆಂಗಳೂರು ಸೈಡ್ ಅವ್ರು ನೋಡ್ತಿದ್ರೆ ಈ ಬೆಟ್ಟನ ತಪ್ಪದೇ ವಿಸಿಟ್ ಮಾಡಿ, ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಈ ಜಾಗ. ಇಲ್ಲಿರೋ ಜಾಗನೂ ಸಹ ಎಲ್ಲ ಬಂಡೆಯಿಂದನೇ ಕವರ್ ಆಗಿರೋದು. ನೋಡ್ರಲ್ಲ, ಅಲ್ಲಿಂದ ನಡ್ಕೊ ಬಂದ್ವಿ. ಇನ್ನು ಹತ್ತೋದು ತುಂಬ ದೂರ ಇದೆ. ತುಂಬ ದೂರ ಅಲ್ಲ, ಸ್ವಲ್ಪ ಹತ್ರದಲ್ಲಿದ್ದೀನಿ. ಬಟ್ ಮೆಟ್ಲುಗಳು ಮಾತ್ರ ತುಂಬ ದೊಡ್ಡದು ಚೆನ್ನಾಗಿದೆ. ಅಂತೂ ಇಂತೂ ಫೈನಲಿ ಬಂದ್ವಿ. ಇನ್ನು ಜಸ್ಟ್ ಒಂದು 70 ಮೆಟ್ಲಿರ್ಬೋದು. ಅದು ಹತ್ತಿತ್ತು ಅಂದರೆ ಬೆಟ್ಟದ ಟಾಪ್ಗೆ ಹೋಗ್ತೀವಿ. ಆ್ಯಂಡ್ ಯಾರೊಬ್ಬರೂ ಇಲ್ಲ. ಪ್ರಕೃತಿ ಯಾವಾಗಾದರೂ ಸೈಲೆಂಟಾಗಿತ್ತು ಅಂದರೆ ಭಯನೇ ವಿನಃ ಭಯ ಕಮ್ಮಿ ಆಗಲ್ಲ. ಯಾಕಂದರೆ ಪ್ರಕೃತಿ ಯಾವಾಗ ಸೈಲೆಂಟಾಗಿರುತ್ತೋ ತುಂಬಾ ಡೇಂಜರ್ ಅಂತ ಅರ್ಥ. ಬನ್ನಿ, ಈಗ ಒಂದು ಅದ್ಭುತವಾದಂಥ ಒಂದು ವ್ಯೂನ ತೋರಿಸ್ತೀನಿ. ನೋಡಿದ್ರೆ ಎಲ್ಲರೂ ಶಾಕ್ ಆಗ್ತೀರ. ಟಂಟಡ ನೋಡಿದ್ರ, 2 ಏಕಶಿಲಾ ಬಂಡೆ, ಒಂದೇ ರಾಕು 2 ಕಡೆನೂ. ಯಾವುದು ಅಗೇನ್ ಮಿಕ್ಸ್ ಆಗಿರೋ ರಾಕ್ ಯಾವುದೂ ಇಲ್ಲ. ಬಟ್ ಈ 2 ಮಧ್ಯೆ ಎಷ್ಟು ಅದ್ಭುತವಾಗಿದೆ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಮಜಾ. ಏಪ್ರಿಲ್ ಟೈಮು, ಧನುರ್ಮಾಸ ಟೈಮ್, ಶ್ರಾವಣ ಟೈಮಲ್ಲಿ ಈ ಬೆಟ್ಟದಲ್ಲಿ ಪೂಜೆ ಇರುತ್ತೆ. ಆ ಟೈಮಲ್ಲಿ ಬಂದರೆ ಒಂದು ಪಿಕ್ನಿಕ್ ಅಂತಲೇ ಹೇಳ್ಬೋದು. ಈಗ ಹತ್ತು ಬಂದಂಥ ಜಾಗನ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದ್ಯಾ? ಅಲ್ಲಿಂದ ಬಂದಿದ್ದು. ಆ್ಯಂಡ್ ಹತ್ತಿದ ತಕ್ಷಣ ಬಂದ್ಬಿಟ್ಟು ಆಪ್ಗೆ. ಅಂತೂ ಇಂತೂ ಫೈನಲಿ ನೋಡಿ ಎಷ್ಟು ಅದ್ಭುತವಾಗಿದೆ ವ್ಯೂ ಅಂತ.
ಸುಮಾರು 1 ಅವರ್ ಗಟ್ಲೆ ಟ್ರಕ್ ಮಾಡ್ಕೊಂಡು ಕೊನೆಗೂ ಬೆಟ್ಟದ ತುದಿಗೆ ಬಂದೆ. ಅಂಡ್ ನಾನು ಹಿಂದೆ ನೋಡ್ತಿರ್ಬೋದು ಶ್ರೀರಾಮನ ಟೆಂಪಲ್ಲು. ಅಂಡ್ ತುಂಬಾನೇ ಖುಷಿ ಕೊಡುತ್ತೆ ಈ ಒಂದು ಜಾಗ ನನಗೆ. ಯಾಕೆ ಅಂತಂದ್ರೆ ನನ್ನ ಫೇವ್ರೆಟ್ ಸ್ಪಾಟು ಈ ಒಂದು ಬಂಡೆ. ಇಲ್ಲಿ ಕುತ್ಕೊಂಡು ಅದ್ರ ಹಿಂದೆ ಇರುವಂತ ವ್ಯೂನ ನೋಡ್ಕೊಂಡು ಮನ್ಸಲ್ಲಿ ಏನೇ ಕೇಳ್ಕೊಂಡ್ರು ಎಲ್ಲಾ ಸಲನೂ ಈಡೇರಿದೆ. ಅಂಡ್ ಈ ಸಲ ನಾನೇನು ಗಂಧದ ಗುಡಿ ಅನ್ನೋ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಈ ಸೀರೀಸ್ ನ ಒಳ್ಳೇದಾಗ್ಲಿ, ಚೆನ್ನಾಗಿ ಹೋಗ್ಲಿ ಅಂಡ್ ನಿಮ್ಗಳ ಸಪೋರ್ಟ್ ಸಿಗ್ಲಿ ಅಂತ ಆ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದೀನಿ. ಅಂಡ್ ನೋಡೋಣ ಈ ಒಂದು ಸೀರೀಸ್ ಹೇಗ್ ಹೋಗುತ್ತೆ ಅಂತ. ಅಂಡ್ ಇದಿಷ್ಟು ನನ್ನ ಊರಿನ ಶ್ರೀ ರಾಮದೇವರ ಬೆಟ್ಟದ ಕತೆ. ಅಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಜಾಗಕ್ಕೆ ಬರ್ಬೇಕು ಅನ್ಕೊಂಡಿದ್ರೆ ಬಂದವರು ಪ್ಲಾಸ್ಟಿಕ್ ನ ತಂದ್ರೆ ಅದನ್ನ ಹಂಗೆ ರಿಟರ್ನ್ ಎತ್ಕೊಂಡು ಹೋಗಿ ನಿಮ್ ಮನೆಗಳಲ್ಲಿ ಡಸ್ಟ್ಬಿನ್ಗೆ ಹಾಕಿ. ಸೊ ಯಾರು ಇಲ್ಲಿ ಪ್ಲಾಸ್ಟಿಕ್ ಗಳನ್ನ ಹಾಕ್ಬೇಡಿ ಅಂಡ್ ನಾಶ ಮಾಡಬೇಡಿ. ಇರೋ ಪ್ರಕೃತಿನ ಉಳಿಸ್ಕೊಳ್ಳೋಣ. ಅಂಡ್ ಈ ರೀತಿಯಾದಂತ ಇತಿಹಾಸ ಮತ್ತೆ ಈ ರೀತಿ ಏನೋ ಪ್ರಕೃತಿಯಲ್ಲಿ ಕಳೆದೋದಂತ ಕಥೆಗಳನ್ನ ನಿಮ್ ಮುಂದೆ ತರ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.